ಶಾಂತಿದೇವಿ ಅನ್ನುವ 67 ವರ್ಷದ ಮಹಿಳೆಯನ್ನ ಆರೈಕೆ ಮಾಡಿದ್ದಲ್ಲದೆ ಆಕೆಯ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿದ ಸಲೀಂ ಕುರೇಶಿ ಎಂಬ ಯುವಕನಿಗೆ ರಾಜಸ್ಥಾನದ ಬಿಲ್ವಾರ ಪ್ರದೇಶದ ಹಿಂದೂ ಮತ್ತು ಮುಸ್ಲಿಮರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ದೈನಿಕ್ ಭಾಸ್ಕರ್ ಪತ್ರಿಕೆಯಲ್ಲಿ ವಿಸ್ತೃತ ವರದಿ ಪ್ರಕಟವಾಗಿದೆ. 3 ಹೆಣ್ಣು ಮಕ್ಕಳು ಮತ್ತು ಓರ್ವ ಗಂಡು ಮಗುವಿನ ತಾಯಿಯಾಗಿದ್ದ ಶಾಂತಿದೇವಿ 15 ವರ್ಷಗಳಿಂದ ಬಿಲ್ವಾರದಲ್ಲಿ ಬದುಕ್ತಾ ಇದ್ರು. ಅವರು 4 ಮಕ್ಕಳು ಈಗಾಗಲೇ ಸಾವಿಗೀಡಾಗಿದ್ದರು. ಸಲೀಂ ಕುರೇಶಿಯ ಬಾಡಿಗೆ ಮನೆಯಲ್ಲಿ ಆಕೆ ವಾಸವಿದ್ದಳು. ಕೆಲವು ಸಮಯದಿಂದ ಶಾಂತಿದೇವಿಯ ಆರೋಗ್ಯ ಹದಗೆಟ್ಟಿತ್ತು. ಮಹಾತ್ಮ ಗಾಂಧಿ ಆಸ್ಪತ್ರೆಯಲ್ಲಿ ಆಕೆಯನ್ನು ದಾಖಲಿಸಲಾಗಿತ್ತು. ಅಲ್ಲಿ ಅಸ್ಗರ್ ಅಲಿ ಎಂಬುವವ ಆರೈಕೆ ಮಾಡುತ್ತಿದ್ದ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ತೀರಿಕೊಂಡಿದ್ದಾಳೆ. ಈಗ ಅಂತಿಮ ವಿಧಿವಿಧಾನವನ್ನು ಮಾಡುವುದು ಯಾರು ಅನ್ನುವ ಪ್ರಶ್ನೆ ಊರವರಲೇದಿದೆ. ಆಕೆಯ ಕುಟುಂಬಸ್ಥರಾರೂ ಅಲ್ಲಿ ಇರಲಿಲ್ಲ. ಆಗ ಅಶ್ಫಾಕ್ ಕುರೇಶಿ, ಅಸ್ಗರ್ ಅಲಿ, ಶಾಕಿರ್ ಪಠಾನ್, ಫಿರೋಜ್ ಕುರೇಶಿ ಮುಂತಾದ ತರುಣರು ಮುಂದೆ ಬಂದಿದ್ದಾರೆ. ಇವರೆಲ್ಲರಿಗೂ ಈ ಶಾಂತಿದೇವಿ ಪರಿಚಿತರಾಗಿದ್ದರು, ದಿನನಿತ್ಯ ಮಾತನಾಡುವವರಾಗಿದ್ದರು. ಅವರೆಲ್ಲರೂ ಈ ಶಾಂತಿದೇವಿಯನ್ನ ಅಮ್ಮಿ ಎಂದು ಕರೆಯುತ್ತಿದ್ದರು. ಶಾಂತಿದೇವಿ ನಮಗೆಲ್ಲ ತಾಯಿ ಅಂತಿದ್ದರು, ನಮ್ಮ ಆರೋಗ್ಯ ವಿಚಾರಿಸುತ್ತಿದ್ದರು ಎಂದು ಈ ಯುವಕರು ಹೇಳಿದ್ದಾರೆ. ಆಕೆಯ ಪಾರ್ಥಿವ ಶರೀರವನ್ನು ತಮ್ಮ ಭುಜದಲ್ಲಿಟ್ಟುಕೊಂಡು ಹೊರಟ ಇವರು ಅಂತಿಮ ವಿಧಿವಿಧಾನವನ್ನು ಪೂರೈಸಿದ್ದಾರೆ. ಈ ಯುವಕರ ಒಳ್ಳೆತನಕ್ಕೆ ಊರಿಡೀ ಚಪ್ಪಾಳೆ ತಟ್ಟಿ ಸಂಭ್ರಮಿಸಿದೆ.